ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಿದೆ, ನೋಡೋಣ. ಈಗಾಗಲೇ ಸ್ಯಾಂಡಲ್ವುಡ್ನ ನಟ ನಿರ್ಮಾಪಕರಿಗೆ ಐಟಿ ಅಧಿಕಾರಿಗಳು ಖಡಕ್ ವಾರ್ನಿಂಗ್ ಅನ್ನೇ ಕೊಟ್ಟಿದ್ದಾರೆ. ತೆರಿಗೆ ವಂಚನೆಗೆ ಪ್ರಯತ್ನಿಸಿದ್ರೆ ನಾವು ಸುಮ್ಮನೆ ಬಿಡಲ್ಲ ಅಂತ ಖಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ನಿವೃತ್ತ ಐಟಿ ಅಧಿಕಾರಿ ಶ್ರೀಧರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, 109 ಕೋಟಿ ಬೆಲೆ ಬಾಳುವಂತಹ ಅಘೋಷಿತ ಆದಾಯ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ಐಟಿ ಅಧಿಕಾರಿಗಳು ಹೊರಡಿಸಿರುವಂತದ್ದು. ಯಾವ ರೀತಿ ಕುಣಿಕೆ ಆಗುತ್ತೆ ಸರ್ ಇದು ನಟರಿಗೆ ಹಾಗೆ ನಿರ್ಮಾಪಕರಿಗೆ? ಇದು ಫಸ್ಟ್ ಏನೋ ಎವಿಡೆನ್ಸಸ್ ಸಿಕ್ಕಿದ್ರು, ಅದೇ ಎವಿಡೆನ್ಸಸ್ ಮೇಲೆ ಅವರ ವೆರಿಫಿಕೇಶನ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದೇ ಎಸ್ಟಾಬ್ಲಿಷ್ ಆಗಿದ್ರೆ ಆಮೇಲೆ ಟ್ಯಾಕ್ಸ್ ಬರುತ್ತೆ ಫಸ್ಟ್. ಸೆಕೆಂಡ್ ಅವರ ಮೇಲೆ ಪೆನಲ್ಟಿ ಬರುತ್ತೆ. ಆಮೇಲೆ ಪ್ರಾಸಿಕ್ಯೂಷನ್ ಚಾನ್ಸಸ್ ಇದೆ. ಸರ್, ಐಟಿ ಕಾಯ್ದೆಯಡಿ 178D ನಡಿ ಅವರು ಈಗ ಕೇಸನ್ನ ದಾಖಲಿಸಕ್ಕೆ ಹೊರಟಿದ್ದಾರೆ. ಏನ್ ಕೇಸ್ ಸರ್ ಇದು ಆಕ್ಚುಲಿ? 278D ಅಬೇಟ್ಮೆಂಟ್ ಕೇಸ್. ಅದು ಅಬೇಟ್ಮೆಂಟ್ ಕೇಸ್ ಅಂತೆ. ಬೇರೆ ಒಬ್ಬರಿಗೆ ತೆರಿಗೆ ವಂಚನೆ ಮಾಡಕ್ಕೆ ಸಹಾಯ ಮಾಡಿದ್ರೇನು ಒಂದು ಇದೆ, ಒಂದು ಸೆಕ್ಷನ್ ಇದೆ 278. ಒಂದ್ ನಿಮಿಷ, ನಾನು ಈಗ ನೀವು ಸಡನ್ಲಿ ಈಗ ಕೇಳಿದ್ರೆ ನಮ್ಮ ಸೆಕ್ಷನ್ಸ್ ವೆರಿಫೈ ಪರವಾಗಿಲ್ಲ. ಈಗ ಐಟಿ ಅಧಿಕಾರಿಗಳು ಸರ್ 2-3 ಕಾಯ್ದೆಯಡಿ ಕೇಸನ್ನ ದಾಖಲು ಮಾಡೋದಕ್ಕೆ ಹೊರಟಿದ್ದಾರಂತೆ. ಕಪ್ಪು ಹಣ ಕಾಯ್ದೆಯಡಿ ಹಾಗೆ ಬೇನಾಮಿ ಆಸ್ತಿ ಕಾಯ್ದೆಯಡಿ ಕೇಸನ್ನ ದಾಖಲು ಮಾಡ್ಕೊಳ್ಳೋಕೆ ಹೊರಟಿರೋದ್ರಿಂದ ಇದು ಯಾವ ರೀತಿ ಕಂಟಕ ಆಗತ್ತೆ ಅಂತ, ಮತ್ತೆ ಇದೇನಾದ್ರು ಇಡಿಗೆ ವರ್ಗಾವಣೆ ಆಗುವಂತಹ ಚಾನ್ಸಸ್ ಇದೆಯಾ ಸರ್? ಕಪ್ಪು ಹಣ ಕಾಯ್ದೆ, ದಟ್ ಇಸ್ ಬ್ಲಾಕ್ ಮನಿ ಆಕ್ಟ್ ಅಲ್ಲಿ ಏನಾಗುತ್ತೆ, ಈ ಅಸೆಟ್ಸ್ ಫಾರಿನ್ಲಿ ಇರ್ಬೋದು, ನಾಟ್ ಇನ್ ಇಂಡಿಯಾ, ಫಾರಿನ್ಲಿ ಇರ್ಬೋದು. ಅದೇ ಡಿಪಾರ್ಟ್ಮೆಂಟ್ಗೆ ತೋರಿಸಿಲ್ಲ ಅಂತೆ. ಆಮೇಲೆ ಇವತ್ತಿನ ಏನು ಮಾರ್ಕೆಟ್ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂ ಮೇಲೆ ಅವರಿಗೆ ಟ್ಯಾಕ್ಸ್ ಹಾಕ್ತಾರೆ. ಅದೇ ದಟ್ ಇಸ್ ಬ್ಲಾಕ್ ಮನಿ ಆಕ್ಟ್. ಯಾವುದು ಇನ್ಕಮ್ ಟ್ಯಾಕ್ಸ್ ಹಾಕ್ಲಿ ಕವರ್ ಆಗಿಲ್ಲ ಅಂತೆ, ಅದೇ ಬ್ಲಾಕ್ ಮನಿ ಆಕ್ಟ್ ಅಲ್ಲಿ ಕವರ್ ಆಗುತ್ತೆ, ಪ್ರೊವೈಡೆಡ್ ದಟ್ ಮನಿ ಇಸ್ ಬ್ಯಾಕ್ ಅಬ್ರಾಡ್. ಸೊ ಇದಕ್ಕೆ ಪರ್ಯಾಯವಾಗಿ ನಟರು ಮುಂದೆ ಏನ್ ಮಾಡಬಹುದು ಸರ್? ಇದು ನಟರು ಹಾಗೆ ನಿರ್ಮಾಪಕರು ಈಗ ಐಟಿ ದಾಳಿಗೆ ಒಳಗಾದವ್ರಿಗೆ ಬೇರೆ ಏನ್ ಮಾರ್ಗಗಳಿದೆ ಈ ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ? ಇಲ್ಲ ತಪ್ಪಿಸ್ಕೊಳ್ಳೋಕೆ ಅದ್ರ ಬಗ್ಗೆ ಹೊರಗೆ ಬರಕ್ಕೆ ಅಂತ ಈ ಎವಿಡೆನ್ಸಸ್ ಎಲ್ಲ ಇದ್ರೆ ಅಂತ ಅವ್ರು ಟ್ಯಾಕ್ಸ್ ಕಟ್ಟಿ ಹೊರಗೆ ಬರಬೇಕು, ಟ್ಯಾಕ್ಸ್ ಕಟ್ಟಬೇಕು, ಪೆನಾಲ್ಟಿ ಕಟ್ಟಬೇಕು. ಅದ್ರ ಮೇಲೆ ಆಮೇಲೆ ಅವರು ಇದಾಗುತ್ತೆ, ಬೇರೇನಿದೆ. ಸರ್, ಈಗಾಗಲೇ ನಟರು ಹಾಗೂ ನಿರ್ಮಾಪಕರು ಕೇಳಿದ್ರು, ನಮ್ಮ ಹತ್ರ ಪ್ರತಿಯೊಂದಕ್ಕೂ ಕೂಡ ದಾಖಲೆ ಇದೆ, ನಾವು 1-2-3 ದಿನಗಳಲ್ಲಿ ನಾವು ಇದನ್ನ ಸಲ್ಲಿಕೆ ಮಾಡ್ತೀವಿ ಅಂತಂದ್ರೆ ನಿನ್ನೆ ತಾನೇ ಕಂಪ್ಲೀಟ್ ಆಗಿ ಮುಗ್ದಿದೆ. ಎಷ್ಟು ದಿನಗಳ ಕಾಲಾವಕಾಶ ಇದೆ ಸರ್ ಅವ್ರಿಗೆ ಇದನ್ನ? ರೀಸನಬಲ್ ಆಪರ್ಚುನಿಟಿ ಹೇಳ್ತಾರೆ. ರೀಸನಬಲ್ ಆಪರ್ಚುನಿಟಿ ಅವರು ಎಲ್ಲಿಂದ ಎವಿಡೆನ್ಸಸ್ ಕೊಡ್ತಾರೆ, ಅವ್ರಿಗೆ ಆಪರ್ಚುನಿಟಿ ಕೊಡ್ತಾರೆ. ಅದು ಎವಿಡೆನ್ಸ್ ಅವ್ರು ಕೊಟ್ಟ ಮೇಲೆ ಅದು ವೆರಿಫೈ ಮಾಡ್ತಾರೆ. ಅದು ವೆರಿಫೈ ಮಾಡಿ ಅದು ಕರೆಕ್ಟ್ ಅಂತ ಬಂದ್ರೆ ಅದು ಅವ್ರಿಗೆ ಏನು ಮೇಲೆ ಮಾಡೋದಿಲ್ಲ, ಅಥವಾ ಅವರ ಮೇಲೆ ಆಕ್ಷನ್ ತಗೊಳ್ತಾರೆ. ಓಕೆ, ಒಂದು ವೇಳೆ ಇದೇನಾದ್ರೂ ಇಡಿಗೆ ವರ್ಗಾವಣೆ ಆಗಿದ್ರೆ ಮುಂದೇನು ಸರ್ ಇದು? ಅದೇ ಇಡಿಗೆ ಯಾವಾಗ ವರ್ಗಾವಣೆ ಆಗತ್ತೆ ಅಂದ್ರೆ, ನಂಬರ್ 1 ಅವರು ಏನು ಫಾರಿನ್ ಇನ್ವೆಸ್ಟ್ಮೆಂಟ್ ಅಥವಾ ಏನು ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನ್ಸ್ ಇದ್ದಾರೆ, ಇದು ಪ್ರಾಪರ್ ಚಾನೆಲ್ ಹೋಗಿಲ್ಲ ಅಂತೆ, ಅದು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲಿ ಅದು ಫಸ್ಟ್ ಆಫೆನ್ಸ್ ಬರ್ತದೆ. ಸೆಕೆಂಡ್, ಈ ದುಡ್ಡು ಇದೆ, ಇದಕ್ಕೇನು ಶೆಡ್ಯೂಲ್ಡ್ ಅಫೆನ್ಸಸ್ ಕನೆಕ್ಷನ್ ಇದ್ದರೆ ಅದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಬಂದ್ಬಿಡುತ್ತೆ. ಈ ಎರಡು ಸಂದರ್ಭದಲ್ಲಿ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಈ ಪಿಕ್ಚರ್ಲೆ ಬರಕ್ಕೆ ಚಾನ್ಸಸ್ ಇದೆ. ಈಗ ನಾಳೆಯಿಂದನೇ ನಟರಿಗೆ ಹಾಗೆ ನಿರ್ಮಾಪಕರಿಗೆ ಪರೇಡ್ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಐಟಿ ಅಧಿಕಾರಿಗಳು ನಾಳೆನೇ ಕೇಸ್ ದಾಖಲು ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿರೋದ್ರಿಂದ ಸರ್, ಇವ್ರಿಗೆ ಶೂಟಿಂಗ್ ಆಗಿರಬಹುದು ಅಥವಾ ಮತ್ತೊಂದಕ್ಕಾಗಿರ್ಬೋದು, ಯಾವುದಕ್ಕೂ ಅದಕ್ಕೆ ತೊಂದರೆ ಆಗಲ್ವಾ ಸರ್? ಅದೇ ಬಗ್ಗೆ ಏನಿಲ್ಲ, ಬಿಕಾಸ್ ಅಲ್ಟಿಮೇಟ್ಲಿ ಅವ್ರು ಏನು ಇನ್ಕಮ್, ಅವ್ರು ಏನು ಇದು ಆಕ್ಟಿವಿಟಿ ಮಾಡ್ತಾರೆ ಅದು ಮಾಡಕ್ ಬಿಡ್ಬೋದು. ಯಾಕಂದ್ರೆ ಮಾಡಿಲ್ಲ ಅಂತ ಎಲ್ಲಿಂದ ಇನ್ಕಮ್ ಜನರೇಟ್ ಮಾಡ್ತಾರೆ, ಅದ್ರಲ್ಲಿ ಏನು ಅಬ್ಸ್ಟ್ರಕ್ಟ್ ಮಾಡಕ್ಕೆ ಚಾನ್ಸಸ್ ಇಲ್ಲ. ಅವ್ರು ಏನು ಮಾಡಿದ್ವಿ, ಇವರು ಯಾವಾಗ ಹೇಳ್ತಾರೋ ಆ ಟೈಮ್ ಅಲ್ಲಿ ಬರಬೇಕು. ಬಂದು ಅವರಿಲ್ಲ ಸರ್ ನಮ್ದು ಶೂಟಿಂಗ್ ಇದೆ, ಯಾಕಂದ್ರೆ ಅದು ಈ ಶೂಟಿಂಗ್ ಕ್ಯಾನ್ಸಲ್ ಆಗಿದ್ರೆ ತುಂಬಾ ಲಾಸ್ ಆಗಿಬಿಡುತ್ತೆ, ಟೈಮ್ ಕೊಡಿ, ಅವ್ರು ಕೊಡ್ತಾರೆ.
ಅವ್ರಿಗೆ ಆಪರ್ಚುನಿಟಿಯೂ ಸಿಗತ್ತೆ. ದಟ್ ಇಸ್ ನಾಟ್ ನ್ ಇಶ್ಯೂ. ಓಕೆ ಸರ್, ಈಗ 109 ಕೋಟಿ ಓವರಾಲ್ ಆಗಿ ಹೇಳಿದ್ದಾರೆ ಅಷ್ಟೇನೆ. ಇನ್ನಿದ್ದು ಇಷ್ಟು ನಟನ ಮನೆಯಲ್ಲಿ ಇಷ್ಟು ಅಮೌಂಟ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಇನ್ನು ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ. ಹಾಗಾಗಿ ಈ 109 ಕೋಟಿ ಏನಿದೆ ಸರ್, ಇದರಲ್ಲಿ ಐಷಾರಾಮಿ ಕಾರ್ಗಳಾಗಿರ್ಬೋದು, ಬಂಗಲೆಗಳಾಗಿರ್ಬೋದು, ಅಥವಾ ಎಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಇನ್ಕಮ್ ದಟ್ಸ್ ವಾಟ್. ನನ್ಗೆ ಗೊತ್ತಿಲ್ಲ ಅವ್ರು ಈ ಫಿಗರ್ ಎಲ್ಲಿಂದ ತಗೊಂಡು ಬಂದಾರೆ ಅಂತೆ. ಈ ರೆಪ್ರೆಸೆಂಟಿಂಗ್ ಇನ್ಕಮ್ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಅದು ಬರಕ್ಕೆ ಚಾನ್ಸಸ್ ಇದೆ. ಅದೇ ಸರ್, ಈಗ ಬೇನಾಮಿ ಆಸ್ತಿಗಳಾಗಿರ್ಬೋದು ಅಥವಾ ಅಘೋಷಿತ ಆದಾಯ ಪತ್ತೆ ಆಗಿರೋದ್ರಿಂದ ಈಗ ಇದಕ್ಕೆ ಫೈನ್ ಕಟ್ಟಬೇಕಾ? ಫೈನ್ ಕಟ್ಟು ಇದನ್ನು ಕ್ಲಿಯರ್ ಮಾಡ್ಕೊಳ್ಬಹುದಾ ಅಥವಾ ಜೈಲಿಗೆ ಹೋಗೋ ಸಂದರ್ಭಗಳೇನಾದ್ರೂ ಇರುತ್ತಾ? ಇಲ್ಲ, ಈಗ ಬೆನಾಮಿ ಟ್ರಾನ್ಸಾಕ್ಷನ್ ಅಲ್ಲಿ ಏನು ಇದೆಯಂತೆ, ಫಸ್ಟ್ ಆಸ್ತಿ ಕಾನ್ಫಿಸ್ಟಿಕೇಟ್ ಆಗಿಬಿಡುತ್ತೆ. ಕಾನ್ಫಿಸ್ಟಿಕೇಟ್ ಆಗಿ ಅವರಿಗೆ ಫೈನು ಆಗತ್ತೆ, ಆಮೇಲೆ ಶಿಕ್ಷೆನೂ ಬರುತ್ತೆ. ಈ ಟ್ರಾನ್ಸಾಕ್ಷನ್ ಅಲ್ಲಿ ಯಾರ್ಯಾರು ಈ ಲಿಂಕ್ ಇದ್ದಾರೋ ಎಲ್ಲರೂ ಬಂದ್ಬಿಡ್ತಾರೆ ಅಲ್ಲಿ. ಫೈನಲ್ ಯಾರ ಕಡೆ ಇದೆ, ಯಾರು ಕುಡಿದೆ, 2 ಅಲ್ಲ 3-4 ಜನ ಮಧ್ಯದಲ್ಲಿ ಅವರು ಬರಕ್ಕೆ ಚಾನ್ಸಸ್ ಇದೆ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಸರ್, ಪಬ್ಲಿಕ್ ಟಿವಿಯೊಂದಿಗೆ ಇಷ್ಟೊತ್ತು ಮಾತನಾಡೋದಕ್ಕಾಗಿ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಶಕುಂತಲಾ ಭೂಷಣ್. ಎಂಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.